ಗೆಳೆಯರಿ, ನಿಮ್ಮೆಲ್ಲರಿಗೂ ಶ್ರೀವಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಲೋಕಸಭಾ ಚುನಾವಣೆಯ ಸಮರ ಹಲವಾರು ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿ ಪೈಪೋಟಿ ನಡೆಯುತ್ತಿದೆ. ಕುತೂಹಲದ ರಂಗಸ್ಥಳವಾಗಿದೆ. ಈ ಚುನಾವಣೆಯ ಮಹಾಸಮರದಲ್ಲಿ ಗೆಲ್ಲುವವರು ಯಾರು ಎಂಬ ಪ್ರಶ್ನೆ ಪ್ರತಿಯೊಬ್ಬ ಮತದಾರ ಪ್ರಭುವಿನ ಹೃದಯದಲ್ಲಿ ಮನೆ ಮಾಡಿದೆ. ಇಂಥದ್ದೇ ಒಂದು ಕ್ಷೇತ್ರ ತೆಲಂಗಾಣದ ಹೈದರಾಬಾದ್ ಕ್ಷೇತ್ರ. ಅಸದ್ ಉದ್ದೀನ್ ಓವೈಸಿ ವರ್ಸಸ್ ಮಾಧವೀಲತಾ. ಓವೈಸಿ ಕುಟುಂಬ ಭದ್ರಕೋಟೆ, ಮುಸ್ಲಿಂ ಬಾಹುಲ್ಯ ಇರೋ ಕ್ಷೇತ್ರ. ದಶಕಗಳಿಂದ ಈ ಓವೈಸಿ ಕುಟುಂಬನೇ ಇಲ್ಲಿ ಗೆಲ್ತಿರೋದು. ಇಂಥ ಜಾಗದಲ್ಲಿ ಹಿಂದೂ ತತ್ವ ಸಿದ್ಧಾಂತವನ್ನು ನಂಬಿರೋ ಮಾಧವೀಲತಾನ್ನ ಬಿಜೆಪಿ ಈ ಕ್ಷೇತ್ರದಲ್ಲಿ ಕಣಕ್ಕೆ ಇಳಿಸಿದ್ದಾರೆ. ಮಾಧವೀಲತಾ ಓವೈಸಿ ಕೋಟೆಯನ್ನು ಛಿದ್ರ ಮಾಡುವುದಕ್ಕೆ ಆಗುತ್ತಾ? ಬನ್ನಿ ತಿಳಿಯೋಣ. ಯಾರು ಈ ಮಾಧವೀಲತಾ? ಮಾಧವೀಲತಾ ಪೂರ್ತಿ ಹೆಸರು ಕೊಲ್ಲಂಪಲ್ಲಿ ಮಾಧವೀಲತಾ. ಚಿಕ್ಕ ವಯಸ್ಸಿನಿಂದಲೂ ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಆಚರಣೆ ಬಗ್ಗೆ ವಿಶೇಷ ಆಸಕ್ತಿಯನ್ನು ಹೊಂದಿದವರು. ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಎಂಬಂತೆ ಬೆಳೆಯುತ್ತಾ ಹಿಂದೂ ಧರ್ಮದ ಪ್ರಬುದ್ಧತೆಯನ್ನು ಸಂಪಾದಿಸಿಕೊಳ್ಳುತ್ತಾ, ಹಿಂದೂ ಧರ್ಮದ ಪರ ಹೋರಾಟ ಮಾಡುತ್ತಾ, ಸನಾತನ ಧರ್ಮವನ್ನು ನಿಂದಿಸುವವರಿಗೆ, ಅವಮಾನ ಮಾಡುವವರಿಗೆ ಸನಾತನ ಧರ್ಮ ಸತ್ಯವನ್ನು ತಿಳಿಸುತ್ತಾ, ಈ ಸನಾತನ ಧರ್ಮ ಯಾರನ್ನೂ ನೋಯಿಸುವುದಿಲ್ಲ, ಎಲ್ಲರನ್ನೂ ಅರ್ಥ ಮಾಡಿಕೊಳ್ಳುತ್ತದೆ, ಎಲ್ಲರನ್ನೂ ಹತ್ತಿರ ಕರೆದುಕೊಳ್ಳುತ್ತದೆ ಅಂತ ಹಿಂದೂ ಧರ್ಮದ ಸಾರವನ್ನು ಜನರಿಗೆ ಹೇಳುತ್ತಾ, ಸಂಘಟನೆಯನ್ನು ಮಾಡುತ್ತಾ, ಭಾಷಣವನ್ನು ಮಾಡುತ್ತಾ ಜನಪ್ರಿಯರಾಗುತ್ತಿದ್ದಾರೆ ಮಾಧವೀಲತಾ. ಓವೈಸಿ ಪಕ್ಷದವರು ರಜಾಕಾರರು, ಓವೈಸಿ ಪಕ್ಷದವರು ರಜಾಕಾರರು ಅಂತ ಟೀಕೆ ಮಾಡುತ್ತಿದ್ದಾರೆ ಮಾಧವೀಲತಾ. ಈ ಓವೈಸಿ ಪಕ್ಷದವರು ಹಿಂದೂ ಮುಸ್ಲಿಮರಲ್ಲಿ ಕೋಮುವಾದ ತುಂಬುತ್ತಿದ್ದಾರೆ. ಹಿಂದೂ ದೇವಾಲಯಗಳನ್ನ, ಹಿಂದೂ ಮನೆಗಳನ್ನ ಅಕ್ರಮವಾಗಿ ವಶಪಡಿಸಿಕೊಳ್ಳಲು ಕುಮ್ಮಕ್ಕು ಕೊಡುತ್ತಿದ್ದಾರೆ ಓವೈಸಿ ಪಕ್ಷದವರು. ಈತನ ಆಳ್ವಿಕೆಯಲ್ಲಿ ಮಹಿಳೆಯರು ರಸ್ತೆಯಲ್ಲಿ ಓಡಾಡುವಂತೆ ಇಲ್ಲ, ದೇವಾಲಯಗಳಲ್ಲಿ ಮೂತ್ರ ಮಾಡುತ್ತಿದ್ದಾರೆ ಅಂತ ಆರೋಪ ಮಾಡುತ್ತಿದ್ದಾರೆ ಮಾಧವೀಲತಾ. ತೆಲಂಗಾಣಕ್ಕೆ, ಆಂಧ್ರ ಪ್ರದೇಶಕ್ಕೆ ಹೋರಾಟ ಹೇಳಿಕೊಟ್ಟ ಪುಣ್ಯಭೂಮಿ. ಈ ಪ್ರದೇಶದಲ್ಲಿ ಏಕೆ ಹೀಗೆ ಆಗುತ್ತಿದೆ? ಬದುಕು ಎಂದರೆ ಕುಡಿಯುವ ನೀರು, ವಿದ್ಯುತ್, ರಸ್ತೆಯ ಸೌಲಭ್ಯ ಮಾತ್ರ ಅಲ್ಲ, ಮನುಷ್ಯ ವಿಕಾಸ ಆಗಬೇಕು. ಶಿಕ್ಷಣ, ಆರೋಗ್ಯ, ಕಾಲೇಜು, ವಿಶ್ವವಿದ್ಯಾನಿಲಯ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಐಟಿ ಕಂಪನಿ, ನಿರುದ್ಯೋಗ ಸಮಸ್ಯೆ ಬಗ್ಗೆ ಏಕೆ ಈ ಜನರು ಯೋಚನೆ ಮಾಡುತ್ತಿಲ್ಲ? ಬುಡಕಟ್ಟು ಪ್ರದೇಶಕ್ಕಿಂತ ಕಳಪೆ ಆಗುತ್ತಿದೆ ಈ ಪ್ರದೇಶ ಅಂತ ಧ್ವನಿ ಎತ್ತುತ್ತಿದ್ದಾರೆ ಮಾಧವೀಲತಾ. 40 ವರ್ಷಗಳಿಂದ ಒಬ್ಬರ ಕೈಯಲ್ಲಿ, ಅಂದರೆ ಓವೈಸಿ ಕುಟುಂಬದಲ್ಲೇ ಇಲ್ಲಿ ಆಳ್ವಿಕೆ ಮಾಡುತ್ತಿದ್ದಾರೆ. ಈ ಪ್ರದೇಶವನ್ನು ಏಕೆ ಈ ಕುಟುಂಬ ಅಭಿವೃದ್ಧಿ ಮಾಡುತ್ತಿಲ್ಲ ಎಂಬ ಪ್ರಶ್ನೆ ಜನರ ಮುಂದಿಟ್ಟಿದ್ದಾರೆ ಮಾಧವೀಲತಾ. ಮಾಧವೀಲತಾ ಮುಸ್ಲಿಂ ಸಮುದಾಯದೊಂದಿಗೆ ಮುಸ್ಲಿಂ ಮಹಿಳೆಯರ ಧ್ವನಿಯಾಗಿ 1919ರಲ್ಲಿ ತ್ರಿವಳಿ ತಲಾಖ್ ಸೇರಿದಂತೆ ಅನೇಕ ಹೋರಾಟಕ್ಕೆ ನೇತೃತ್ವ ವಹಿಸಿಕೊಂಡಿದ್ದಾರೆ. ಮುಸ್ಲಿಂ ಅವರಿಗೆ ಸರಿಯಾದ ಶಿಕ್ಷಣ ಸಿಗುತ್ತಿಲ್ಲ, ಸ್ವಚ್ಛತೆ ಬಗ್ಗೆ ಅರಿವಿಲ್ಲ, ಮದರಸಾಗಳಲ್ಲಿ ಮಕ್ಕಳಿಗೆ ಆಹಾರ ಸರಿಯಾಗಿ ಸಿಗುತ್ತಿಲ್ಲ, ಮುಸ್ಲಿಂ ಮಕ್ಕಳು ಹೆಚ್ಚು ಬಾಲಕಾರ್ಮಿಕರಾಗುತ್ತಿದ್ದಾರೆ ಅಂತ ಈ ವಿಷಯಗಳ ಬಗ್ಗೆ ಹೋರಾಟ ಮಾಡುತ್ತಿದ್ದಾರೆ. ಮಾಧವೀಲತಾ ಅವರು ಹಿಂದಿ ನಿರರ್ಗಳವಾಗಿ ಮಾತನಾಡುವುದರಿಂದ, ಸ್ತ್ರೀ ಮೂರ್ತಿ ಆಗಿರುವುದರಿಂದ ತಮ್ಮ ಲೋಪಮುದ್ರಾ ಚಾರಿಟಬಲ್ ಟ್ರಸ್ಟ್ ಹಾಗೂ ಲತಾಮಾ ಫೌಂಡೇಶನ್ ಇಂದ ಮದರಸಾಗಳಿಗೆ ಆಹಾರ, ತನ್ನ ಬಳಿ ಸಹಾಯ ಕೇಳಿಕೊಂಡು ಬರುವವರಿಗೆ, ಮುಸ್ಲಿಂ ಸಹೋದರಿಯರಿಗೆ ತಿಂಗಳಿಗಾಗುವಷ್ಟು ರೇಷನ್ ನೀಡುತ್ತಿದ್ದಾರೆ. ಆ ಮುಸ್ಲಿಂ ಸಹೋದರಿಯ ಜೊತೆ ಮನದಾಳದ ಮಾತು ಆಡುತ್ತಿದ್ದಾರೆ. ಮಾಧವೀಲತಾ ಹೇಳುವಂತೆ, ಮುಸ್ಲಿಂ ಮಹಿಳೆ ಹೇಳಿಕೊಂಡಂತೆ ಆಕೆಗೆ 10 ಜನ ಮಕ್ಕಳು. ಯಾರೂ ಕೂಡ ಈ ಬಡತನವನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ, ಆಕೆಯನ್ನು ಕೂಡ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಒಂಟಿತನ ಕಾಡುತ್ತಿದೆ. ಇದಕ್ಕೆ ಕಾರಣ ತನ್ನ ಮಕ್ಕಳಿಗೆ ಸರಿಯಾದ ಶಿಕ್ಷಣ, ಮಾರ್ಗದರ್ಶನ ಇಲ್ಲದೆ ಇರುವುದು. ಮಾಧವೀಲತಾ ಅವರಿಗೆ ಮುಸ್ಲಿಮರ ಮೇಲೆ ಎಷ್ಟು ಒಲವು ಇದೆಯೋ
ಅಷ್ಟೇ ಒಲವು ಹಿಂದೂಗಳ ಮೇಲೂ ಇದೆ. ಗೆಳೆಯರೇ, ನನ್ನದೊಂದು ಮಾತು. ನಾವು ನಮ್ಮ ಮಕ್ಕಳನ್ನ ಸ್ವಾಮಿ ವಿವೇಕಾನಂದ, ಸರ್ ಎಂ ವಿಶ್ವೇಶ್ವರಯ್ಯ, APJ ಅಬ್ದುಲ್ ಕಲಾಂ ಮಾಡದಿದ್ದರೂ ಪರವಾಗಿಲ್ಲ, ಆದರೆ ದೇಶಕ್ಕೆ ದಂಡಪಿಂಡವಾದ ಪ್ರಜೆಗಳನ್ನು ಮಾಡಬಾರದು ಅಲ್ವಾ? ಮಾಧವಿ ಲತಾ ಅಸದ್ ಉದ್ದೀನ್ ಓವೈಸಿ ಯಾರಿಗೆ ಗೆಲುವು? ಅಸದ್ ಉದ್ದೀನ್ ಓವೈಸಿ ಕುಟುಂಬದವರು ಕಳೆದ 40 ವರ್ಷಗಳಿಂದ ಹೈದರಾಬಾದ್ ಕ್ಷೇತ್ರದಲ್ಲಿ ಹಿಡಿತವನ್ನು ಹಿಡಿದುಕೊಂಡಿದ್ದಾರೆ. ಹೈದರಾಬಾದಿನ 7 ವಿಧಾನಸಭಾ ಕ್ಷೇತ್ರದಲ್ಲಿ 6 ಕ್ಷೇತ್ರ ಓವೈಸಿ ತನ್ನದಾಗಿಸಿಕೊಂಡಿದೆ. ಬಹದ್ದೂರ್ಪುರ, ಚಂದ್ರಾಯಘಂಟ, ಚಾರ್ಮಿನಾರ್, ಕಾರ್ವಾನ್, ಮಲಕ್ಪೇಟ್, ಯಕತ್ಪುರ ಒಂದೇ ಒಂದು ಕ್ಷೇತ್ರವಾದ ಗೋಶ್ಮಹಲ್ನಲ್ಲಿ ಮಾತ್ರ ಬಿಜೆಪಿ ಗೆದ್ದಿರೋದು. ಇನ್ನು ಪಾಪ್ಯುಲೇಷನ್ ವೋಟಿಂಗ್ ಪರ್ಸೆಂಟೇಜ್ಗೆ ಬಂದರೆ ತೆಲಂಗಾಣದಲ್ಲಿ ಸರ್ಕಾರ ಹೇಳುವ ಪ್ರಕಾರ ಈ ಕ್ಷೇತ್ರದಲ್ಲಿ 65% ಮುಸ್ಲಿಂ ಇದ್ದಾರೆ, ಉಳಿದ ಸುಮಾರು 30% ಹಿಂದೂ ಇದ್ದಾರೆ. ಸಣ್ಣ ಪುಟ್ಟ ಪರ್ಸೆಂಟೇಜಲ್ಲಿ ಇತರೆ ಮತಗಳು ಇದ್ದಾರೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಈ ಕ್ಷೇತ್ರ ಆಮೇಲೆ ಓವೈಸಿ ಕುಟುಂಬದ ನಿಯಂತ್ರಣಕ್ಕೆ ಬಂತು. ಕಳೆದ 5 ದಶಕಗಳಿಂದ ಓವೈಸಿ ಕುಟುಂಬದವರೇ ಆಳ್ವಿಕೆ ಮಾಡುತ್ತಿದ್ದಾರೆ. 1984ರಲ್ಲಿ ಅಸದ್ ಉದ್ದೀನ್ ಓವೈಸಿಯ ತಂದೆ ಮೊದಲ ಸಲ ಗೆದ್ರು. ಅದಾದ ಮೇಲೆ ನಿರಂತರವಾಗಿ 1989, 91, 96, 99 ಅವರದೇ ಜಯಕಹಳೆ. ಅವರ ಬಳಿಕ ಮಗ ಅಸದ್ ಉದ್ದೀನ್ ಓವೈಸಿ 2004ರಿಂದ ನಿರಂತರವಾಗಿ ಗೆದ್ದುಕೊಂಡು ಬರ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ 1919ರ ಚುನಾವಣೆಯು ಓವೈಸಿ ಪ್ರಭಾವ ಈ ಕ್ಷೇತ್ರದಲ್ಲಿ ಎಷ್ಟು ಇದೆ ಅಂತ ಒತ್ತಿ ಹೇಳುತ್ತದೆ. ಬಿಜೆಪಿ ಅಭ್ಯರ್ಥಿ ಭಗವಂತ್ ರಾವ್ 2ನೇ ಸ್ಥಾನ ಪಡೆದಿದ್ದರೂ ಗೆಲುವಿನ ಅಂತರ ಈ ಕ್ಷೇತ್ರದಲ್ಲಿ ಪ್ರಭಾವ ವ್ಯಕ್ತಿ ಯಾರು ಅಂತ ಹೇಳುತ್ತದೆ. ಬಿಜೆಪಿ ಅಭ್ಯರ್ಥಿ 26.8% ವೋಟ್ ಶೇರ್ ಪಡೆದರೆ ಓವೈಸಿ ಅಭ್ಯರ್ಥಿ 58.95% ವೋಟ್ ಶೇರ್ ಪಡೆದಿದ್ದರು. ಮಾಧವಿ ಲತಾ ಮತ್ತು ಬಿಜೆಪಿಯ ಸಿದ್ಧಾಂತ. ಮಾಧವಿ ಲತಾ ಹಿಂದೂ ಸಿದ್ಧಾಂತದ ಮೇಲೆ ನಂಬಿಕೆ ಇರುವವರು. ಅವರು ಹೇಳುವಂತೆ ದೇಶವನ್ನು ಏಕೆ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್ ಅಂತ ಬೇರೆ ಮಾಡಿ ನೋಡಬೇಕು? ಭಾರತ ಮಾತೆ ಒಂದೇ ಅಲ್ವಾ? ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಅಂತ ಹೇಳುವುದರ ಜೊತೆಗೆ ಹಿಂದೂ ಮುಸ್ಲಿಮರು ಬೇರೆ ಬೇರೆ ಅಲ್ಲ, ಅವರು ಭಾರತದ ಮತದಾನ ಪ್ರಭುಗಳು. ನಮಗೆ ವೋಟ್ ಹಾಕುವವರು ಎಲ್ಲರೂ ಒಂದೇ. ನನ್ನ ಕೊನೆಯ ಉಸಿರು ಇರುವವರೆಗೂ ವೋಟರ್ ಅನ್ನೋ ಅಣ್ಣ ತಮ್ಮಂದಿರಿಗಾಗಿ, ಅಕ್ಕ ತಂಗಿಯರಿಗಾಗಿ, ಅವರ ರಕ್ಷಣೆಗಾಗಿ, ಅವರ ಉನ್ನತಿಗಾಗಿ, ಅವರ ಗೆಲುವಿಗಾಗಿ ಹೋರಾಡುತ್ತೇನೆ ಅಂತ ನುಡಿಯುತ್ತಾರೆ ಮಾಧವಿ ಲತಾ. ಮೋದಿ ಕುಲ, ಮತ, ದ್ವೇಷಗಳ ಅತೀತವಾದ ಕರ್ಮಯೋಗಿ. ಅವರ ಪ್ರಕಾರ ಈ ದೇಶದಲ್ಲಿ ಇರೋದು 4 ವರ್ಗ: ದಲಿತ, ರೈತ, ಸ್ತ್ರೀ, ಯುವಕರು. ಈ 4 ವರ್ಗ ಯಾವಾಗ ಸಮೃದ್ಧಿಯಾಗಿ ಅಭಿವೃದ್ಧಿಯ ಕಡೆಗೆ ಹೋಗುತ್ತದೋ ಆ ದಿನವೇ ದೇಶ ನಂಬರ್ 1 ಆಗುತ್ತದೆ. ಮಾಧವಿ ಲತಾ ಅವರು ತಮ್ಮದೇ ಆದ ಲೋಪಮುದ್ರಾ ಚಾರಿಟಬಲ್ ಟ್ರಸ್ಟ್ ಹಾಗೂ ಲತಾಮ್ಮ ಫೌಂಡೇಶನ್ ಇಂದ ಮಾಡಿರುವ ಸೇವೆಯಿಂದಾಗಿ ಮುಸ್ಲಿಂ ಮಹಿಳೆಯರ ವೋಟು ಬರಬಹುದು. ಈ ಕ್ಷೇತ್ರದಲ್ಲಿ ಸುಮಾರು 85% ಪಸ್ಮಂದ ಮುಸ್ಲಿಂ ಇದ್ದಾರೆ, ಅಂದರೆ ದಲಿತ ಮುಸ್ಲಿಂ. ಇವರ ವೋಟುಗಳು ಬರಬಹುದು. ಇನ್ನು ಓಲ್ಡ್ ಸಿಟಿ ಮತ್ತು ಅದರ ನೈಬರ್ ಪ್ರದೇಶದ ವ್ಯತ್ಯಾಸವನ್ನು ತಿಳಿದ ಜನರು ವೋಟ್ ಹಾಕಬಹುದು. ಬಿಜೆಪಿ ಕೂಡ ತಳಮಟ್ಟದಿಂದ ಪಕ್ಷವನ್ನು ತೆಲಂಗಾಣದಲ್ಲಿ ಕಟ್ಟುತ್ತಿದೆ. ಇದಕ್ಕೆ ಸಾಕ್ಷಿಯಾಗಿ ಈ ಕ್ಷೇತ್ರದಲ್ಲಿ ಮುನಿಸಿಪಾಲಿಟಿ ಎಲೆಕ್ಷನ್ನಲ್ಲಿ ಬಿಜೆಪಿ 44 ಸೀಟನ್ನು ಹೆಚ್ಚಿಸಿಕೊಂಡು 48 ಸೀಟಿಗೆ ಏರಿಕೆಯಾಗಿದೆ. ಹೀಗಾಗಿ ಹೆಚ್ಚಾಗಿ ಫೋಕಸ್ ಕೊಟ್ಟರೆ ಬಿಜೆಪಿ ಓವೈಸಿಗೆ ಒಳ್ಳೆ ಫೈಟ್ ಕೂಡ ಕೊಡಬಹುದು. ಏನೇ ಆದರೂ ರಿಸಲ್ಟ್ ಬರುವವರೆಗೂ
ಯಾರು ಗೆಲ್ಲುತ್ತಾರೆ ಯಾರು ಸೋಲುತ್ತಾರೆ ಎಂದು ಹೇಳುವುದು ಕಷ್ಟ. ಗೆಳೆಯರೇ, ನನ್ನ ಮತ ನನ್ನ ಹಕ್ಕು. ಮತವನ್ನು ದೇಶ ಕಟ್ಟಲು ಉಪಯೋಗಿಸಬೇಕು ಅಲ್ವಾ? ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ.